ಈಗ ಯತ್ನಾಳ್ ಅವರ ಹೇಳಿಕೆ ಹೆಂಗೆ ತೆಗೆದುಕೊಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಈಗ ಹೊಸದಾಗಿ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು. ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಈಗ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಯತ್ನಾಳ್ ಅವರು. ನಾವು 2A ನಲ್ಲಿ ಮೀಸಲಾತಿ ಕೇಳಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ದ ಕೇಳಿದ್ದೇನು? ಯಾರ ಕೈಕಾಲು ಹಿಡಿಯುವ ಅವಶ್ಯಕತೆನೂ ಇಲ್ಲ ಅಂತ ಯತ್ನಾಳ್ ಅವರು ಹೇಳ್ತಾ ಇರೋದು. 3-4 ಸಮುದಾಯದವರಿಗೆ ಅನ್ಯಾಯ ಮಾಡಲು ತಯಾರಿಲ್ಲ ನಾವು ಮೀಸಲಾತಿ ಹೋರಾಟ ಬಿಟ್ಟಿದ್ದೇವೆ. ಇನ್ಮೇಲೆ ಸಿದ್ದರಾಮಯ್ಯ ಬಳಿ ನಾವು ಹೋಗಲ್ಲ. ಇದು ವ್ಯಂಗ್ಯವಾಗಿ ಆಡಿರುವಂಥದ್ದ. ಯತ್ನಾಳ್ ಹೇಳಿಕೆಗೆ ಏನಂತಾರೆ ಆಗಿದ್ದಾಗ ಪಂಚಮಸಾಲಿ ಶ್ರೀಗಳು ಹೋರಾಟವನ್ನು ಬಿಟ್ಟಿದ್ದೇವೆ ಅನ್ನೋದಾದ್ರೆ ಯತ್ನಾಳ್ ಅವರು ಹೇಳಿದ ಮಾತ್ರಕ್ಕೆ ಶ್ರೀಗಳು ಒಪ್ಕೊಂಡ್ಬಿಡ್ತಾರಾ? ಗೊತ್ತಿಲ್ಲ ಅವ್ರವ್ರ ನಡುವೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಹೇಳಿ. ನಾವು 2A ಕೇಳೇ ಇಲ್ಲ. 2Aದು ಪ್ರಸ್ತಾವನೆ ಯಾರು ಮಾಡಿದವರು? ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಶಾಸಕ, ಈಗ ಹಾಲಿ ಶಾಸಕ ಆಗ್ಯಾನ. ನಾವು ಮೊದಲು ಹೇಳಿದ್ವಿ 2Aದಾಗ ನಾವು ಹೋಗುವುದಿಲ್ಲ, ಬೇಡ. ಯಾಕಂದ್ರೆ ಅಲ್ಲಿ 104 ಸಮುದಾಯ ಅದಾವು. ಅವರ ಹಕ್ಕನ್ನು ಕಸ್ಕೋಲಿಕ್ಕೆ ನಮ್ಗೆ ತಯಾರಿಲ್ಲ. ಅದಕ್ಕೇ ನಾವು BJP ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ನಡ್ಡಾ ಅವರು, ವಿಶೇಷವಾಗಿ ನಮ್ಮ ಇವರು ಶೋಭಾ ಕರಂದ್ಲಾಜೆ, ಇವೊಂದು ನಾವು ಬೊಮ್ಮಾಯಿ ಅವರು ಸೂತ್ರ ಕಂಡು ಹಿಡಿದೀವಿ. ಏನಪ್ಪ ಅಂದ್ರೆ ಇವರೇನಪ್ಪ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮೀಸಲಾತಿಗಳು. ಆ ಪುಣ್ಯಾತ್ಮರು 4% ಮುಸ್ಲಿಮರಿಗೇನು ಮೀಸಲಾತಿ ಕೊಟ್ಟರೆ ಅದೇ ಸಂವಿಧಾನ ವಿರೋಧಿ. ಹಿಂದೂಗಳೇ ಯಾವುದೇ ಹಿಂದೂಗಳ ಒಳಗಿರುವಂಥ ಜಾತಿಗಳಿಗೆ ಯಾವುದೇ ರೀತಿಯ ಸಂವಿಧಾನ ಅಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಕೀಲರಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೇನು. ನೀವು 4% ಹೆಂಗೆ ಮುಸ್ಲಿಮರಿಗೆ ಕೊಟ್ರಪ್ಪ? ಅದೇ ಈಗಾಗಲೇ ಹೈಕೋರ್ಟ್ ಆಂಧ್ರದಾಗ ಅದು ಅಸಂವಿಧಾನಿಕತ್ತಾಗೈತಿ, ಪಶ್ಚಿಮ ಬಂಗಾಳದ ಹೈಕೋರ್ಟ್ನಾಗ ಅಸಂವಿಧಾನಿಕತ್ತಾಗೈತಿ, ಸುಪ್ರೀಂ ಕೋರ್ಟ್ನಾಗ ಮೊನ್ನೆ ಜಸ್ಟಿಸ್ ಗವಾಯಿ ಅವರ ಪೀಠ ಭಾಳ ಸ್ಪಷ್ಟವಾಗಿ ಹೇಳ್ಯದು. ಪಶ್ಚಿಮ ಬಂಗಾಳ ವರ್ಸಸ್ ಇದು ಏನು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಇದರಲ್ಲಿ ಕೇಸ್ನಲ್ಲಿ ಹೇಳ್ತಾರೆ, ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ. ನೀವು ಹೆಂಗೆ ಕೊಟ್ಟರೆ ತರಾಟೆ ತೊಗೊಂಡಾರ. ಅದಕ್ಕಿದು 4% ಅಂತೂ ರದ್ದು ಮಾಡಲೇಬೇಕು. ನಾವು ಒಕ್ಕಲಿಗರು ಅವರೆಲ್ಲ ಕಮ್ಯುನಿಟಿ ಕೂಡಿ ದೇವೇಗೌಡರಿದ್ದಾಗ ಅವ್ರಿಗೆ 4% ಕೊಟ್ಟಾರ. ಅಲ್ಲಿದಿಂದ ನಮ್ಮ ಲಿಂಗಾಯತೊಳಗೇನಿತ್ತು 3B ಇತ್ತು. 3B ಒಳಗೆ ಏನಾಗಿತ್ತು, ಕೆಲವೊಂದು 2Aದಾಗೂ ಇದ್ದರು, 3Bದಾಗ ಅಂದ್ರೆ ಲಾಭ ಎಲ್ಲ ಕಡೆ ತೊಗೋತೀವಿ ಜನರಲ್ದಾಗ. ಅದಕ್ಕೆ ನನ್ನ ಸಹೋದ್ಯೋಗಿ ಪುರುಷೋತ್ತಮ್ ಕುಲಕರ್ಣಿನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಪುರುಷೋತ್ತಮ್ ಕುಲಕರ್ಣಿ, ಈಗ ಅವ್ರು ಹೇಳ್ತಾ ಇರುವಂಥದ್ದನ್ನ ಕೇಳಿಸ್ಕೊಳ್ತಾ ಇದ್ರೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕಾಣಿಸಿಕೊಳ್ತಾ ಇದೆ. ಮುಸ್ಲಿಮರಿಗೆ ಕೊಟ್ಟಿರುವಂಥ 4% ಕಿತ್ತ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಇಡಿ ಅಂತ ಹೇಳ್ತಾ ಇರೋದಾ? ಏನ್ ಕತೆ ಇದು ಅಂತ? ಖಂಡಿತ ಕೂಡ. ಅಂತಂದ್ರೆ ನಾವು ಈಗೇನು ಒಂದು ಏನಂದ್ರೆ ಮೊದಲನೇದಾಗಿ ಸಿದ್ದರಾಮಯ್ಯ ಅವರಿಗೆ ಇನ್ನು ನಾವು ಮೀಸಲಾತಿ ಕೊಡೋಣ ಕೇಳಕ್ ಹೋಗಲ್ಲ. ಅಲ್ಲಿ ಏನು ಯಾವ ರೀತಿ 4% ಅಲ್ಲಿ ಏನು ಅಲ್ಪಸಂಖ್ಯಾತರ ಇದರಲ್ಲಿ ಬರ್ತದೆ ಅದರಲ್ಲಿ ಕೂಡ ಕೊಟ್ಟರೆ ಅಂತ ಮುಂಚೆನೂ ಕೂಡ ಇದೇ ರೀತಿ ಕೇಳಿದ್ರು. ಈಗ ಕೂಡ ಸ್ಪಷ್ಟವಾಗಿ ಅವರ ಒಂದು ಉದ್ದೇಶ ಅದೇ ರೀತಿ ಇದೆ. ಏನು ಮುಸ್ಲಿಂ ಕೊಟ್ಟೋದಿಲ್ಲ ಅದನ್ನ ತೆಗೆದುಹಾಕಿ ಅಲ್ಲಿ ನಮಗೆ ಕೊಡ್ಲಿ ಅನ್ನೋದು ಅವರ ಒಂದು ಸ್ಪಷ್ಟ ಮಾತುಗಳಿಂದ ತಿಳಿದು ಬರ್ತಾ ಇದೆ. ಓಕೆ ಪುರುಷೋತ್ತಮ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.